ಇವತ್ತು ಬಂದಿರೋ ಪಾರ್ಸೆಲ್ಗಳನ್ನ ನೋಡಿ ನಮ್ಮ ಸಾಹೇಬ್ರೆ ಒಂದು ಸೆಕೆಂಡ್ ಶಾಕ್ ಆಗಿಬಿಟ್ರು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಏನು ಕಾಲೇಜ್ ಮುಗ್ದು ಹೆಚ್ಚು ಕಡಿಮೆ ಒಂದು ವಾರ ಆಗಿರ್ಬೋದು ಅಷ್ಟೇ, ಆದರೆ ತುಂಬಾ ಲೇಜಿ ಆಗಿಬಿಟ್ಟಿದ್ದೀನಿ ಒಂದೇ ವಾರಕ್ಕಾಗ್ಲೇ. ಎದ್ದೊಳೋದು ಲೇಟು, ಹಾಗೆ ಕೆಲಸಗಳು ಲೇಟು. ಅದ್ರ ಮಧ್ಯೆ ಬೇರೆ ವೆದರ್ ಈ ಥರ ಇದ್ದರೆ ಯಾರಿಗೆ ತಾನೇ ಕೆಲಸ ಮಾಡೋಕ್ಕೆ ಮನ್ಸು ಬರುತ್ತೆ. ಇನ್ನು ಹಂಗೂ ಹಿಂಗೂ ಆಡ್ಕೊಂಡು ಬೆಳಗ್ಗೆ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನದಿಂದ ನಮ್ಮ ಸಾಹೇಬ್ರು ಎಲ್ಗೂ ಹೋಗಬೇಕು ಅಂತ ರೆಡಿ ಆಗ್ತಾ ಇದ್ರು. ಅದೇ ಗ್ಯಾಪಲ್ಲಿ ಪಾರ್ಸೆಲ್ಗಳು ಬಂದವು. ಇಷ್ಟು ಪಾರ್ಸೆಲ್ಗಳನ್ನ ನಾನೇ ನೋಡಿ ಒಂದು ಸೆಕೆಂಡ್ ಶಾಕ್ ಆಗಿದ್ದೀನಿ. ಇನ್ನು ನಮ್ಮ ಸಾಹೇಬ್ರು ಶಾಕ್ ಆಗ್ದಂಗೆ ಇರ್ತಾರೆ. ಅವರು ಕೂಡ ಇಷ್ಟೆಲ್ಲ ನೋಡ್ಬಿಟ್ಟು ಇದೆಲ್ಲ ಯಾವಾಗ ತರಿಸ್ತೆ, ಇದೆಲ್ಲ ಯಾವಾಗ ರಿವ್ಯೂ ಮಾಡ್ತೀಯ ಅಂತ ಹೇಳ್ಬಿಟ್ಟು ಶಾಕ್ ಆದ್ರು. ಏನ್ರಿ ಹಿಂಗೆ ಮದುವೆ ಹುಡುಗ ರೆಡಿ ಆದಂಗೆ ರೆಡಿ ಆಗಿದ್ದೀರಾ? ಇನ್ನು ಹಾಗೆ ಮಧ್ಯೆ ನಮ್ಮ ಸಾಹೇಬ್ರು ಸ್ವಲ್ಪ ಕಾಲು ಹೇಳ್ಕೊಂಡು ಇವತ್ತೇನು ರೀಲ್ ಶೂಟ್ಗೇನು ಹೋಗಲಿಲ್ಲ. ನಮ್ಮ ಸಾಹೇಬ್ರು ಬೆಳಗ್ಗೆಯಿಂದ ಬ್ಯುಸಿ ಇದ್ರು. ಸೊ ಹಾಗಾಗಿ ಇವತ್ತು ಮನೆಯಲ್ಲೇ ಕಾಲ ಕಳೆದಿದ್ದಾಯ್ತು. ಇನ್ನು ಹಾಗೆ ಗ್ಯಾಪಲ್ಲಿ ಮನೆಯಲ್ಲಿ ಜಾಸ್ತಿ ಹಾಲಿತ್ತು ಅಂತ ಹೇಳ್ಬಿಟ್ಟು ಕುಂದ ಮಾಡ್ಕೊಳ್ಳೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೆ. ನಾನು ಕೂಡ ಫಸ್ಟ್ ಟೈಮೇ ಟ್ರೈ ಮಾಡ್ತಾ ಇರೋದು. ಹಾಗೇನೆ ತುಂಬಾ ದಿನದಿಂದ ಅನ್ಕೊಂತಾ ಇದ್ದೆ ಟ್ರೈ ಮಾಡಬೇಕು ಕುಂದನ ಅಂತ ಹೇಳ್ಬಿಟ್ಟು. ಇನ್ನು ಇವತ್ತು ಹೆಂಗೋ ಫ್ರೀ ಇದ್ದೆ ಅಂತ ಹೇಳ್ಬಿಟ್ಟು ಕುಂದನ ಟ್ರೈ ಮಾಡ್ತಾ ಇದ್ದೆ. ತುಂಬಾನೇ ಸಿಂಪಲ್ ಪ್ರೋಸೆಸ್, ಆದರೆ ಟೈಮ್ ಹಿಡಿಯುತ್ತೆ. ಇದಕ್ಕೆ ಬೇಕಾಗಿರೋದು 3 ಐಟಮ್ಸು: ಹಾಲು, ಮೊಸರು, ಹಾಗೇನೆ ಸಕ್ಕರೆ. ಬೇಕಂದ್ರೆ ಏಲಕ್ಕಿನ ಹಾಕೋಬಹುದು. ಆಲ್ಮೋಸ್ಟ್ ರೆಸಿಪಿ ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ನಾನು ಒಂದ್ಸಲ ಶೇರ್ ಮಾಡ್ಕೊತೀನಿ. ನಾನಿಲ್ಲಿ ಅರ್ಧ ಲೀಟರ್ ಅಷ್ಟು ಹಾಲು ತಗೊಂಡಿದ್ದೀನಿ. ಅದು 1/4 ಲೀಟರ್ ಆಗೋವಷ್ಟು ಚೆನ್ನಾಗಿ ಮಳ್ಳಿಸ್ಕೊಂಡಿದ್ದೀನಿ. ಅದಾದ್ಮೇಲೆ ಅದಕ್ಕೆ ಮೊಸರು ಜೊತೆಗೆ ನನಗೆ ಬೇಕಾದಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನು ಅದನ್ನ ಒಂದ್ ಕಡೆ ಬಾಯ್ಲ್ ಆಗಕ್ಕಿಟ್ಟು ಇನ್ನೊಂದ್ ಕಡೆ ಸಕ್ಕರೆ ಪಾಕನ ತಕೊಂಡಿದ್ದೀನಿ. ನೀರೇನ್ ಹಾಕಿಲ್ಲ, ಅದು ಹಂಗೇನೆ ಪಾಕ ಆಗೋಗುತ್ತೆ. ಆ ಪಾಕನ ತಗೊಂಬಂದು ಇಲ್ಲಿ ಬಾಯ್ಲ್ ಆಗಕ್ಕೆ ಇಟ್ಟಿದ್ನಲ್ಲ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದು ನೀರೆಲ್ಲ ಹಿಂಗ ತನಕ ಮತ್ತೆ ಸ್ವಲ್ಪ ಬೇಯಿಸ್ಕೋಬೇಕು. ಸ್ವಲ್ಪ ನೀರು ಇದ್ದಂಗೆಲ್ಲ ಆಫ್ ಮಾಡ್ಕೊಂಡ್ರೆ ತಣ್ಣಗಾದ್ಮೇಲೆ ಈ ತರ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಟೇಸ್ಟ್ ವೈಸು ಅಷ್ಟೇನೆ ತುಂಬಾ ಚೆನ್ನಾಗಿತ್ತು. ಈ ಕುಂದ ಮಾಡೋ ಗ್ಯಾಪಲ್ಲಿ ನಾನು ಸ್ವಲ್ಪ ಕೈನ ಸುಟ್ಕೊಂಡ್ಬಿಟ್ಟೆ. ಇನ್ನು ನೀವ್ ಯಾವತ್ತಾದ್ರೂ ಈ ಕುಂದನ ಟ್ರೈ ಮಾಡಿದೀರಾ? ಟ್ರೈ ಮಾಡಿದ್ರೆ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಸಖತ್ ಇಷ್ಟ ಆಯ್ತು. ಇನ್ನು ಸುಮಾರು ಜನ ನನಗೆ ಹೊರಗಡೆ ಸಿಕ್ಕಾಗಲಿ ಅಥವಾ ನನ್ನ DMs ಅಲ್ಲಿ ಆಗಿರ್ಬೋದು ಕೇಳ್ತಾ ಇರ್ತೀರಾ, ಯಾಕೆ ಇವಾಗ ವ್ಲಾಗ್ಸ್ ಮಾಡ್ತಾ ಇಲ್ಲ, ರೀಲ್ಸ್ ಮಾಡ್ತಾ ಇಲ್ಲ ಅಂತ. ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ರು ಕೂಡ, ಹಾಗೆ ನೀವು ನನ್ನನ್ನು ಫಾಲೋ ಮಾಡ್ಕೊಂಡಿದ್ರು ಕೂಡ ಕೆಲವು ಟೈಮು ನೋಟಿಫಿಕೇಶನ್ ಕೊಡೋದಿಲ್ಲ. ಸೊ ನೀವೇನು ಮಾಡಿ ಅಂದರೆ ನನ್ನ ಅಕೌಂಟ್ನ ಓಪನ್ ಮಾಡಿಕೊಂಡು ಮೇಲ್ಗಡೆ ಕಾಣೋ ಬೆಲ್ ಐಕನ್ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ರೀಲ್ಸು, ಸ್ಟೋರಿ ಹಾಗೆಯೇ ಯಾವುದೇ ಪೋಸ್ಟ್ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಪಟ್ ಅಂತ ಬಂದ್ಬಿಡುತ್ತೆ. ಸೊ ಮಿಸ್ ಮಾಡ್ದಲ್ಲೇ ನೀವು ಹೋಗಿ ನನ್ನ ಅಕೌಂಟಲ್ಲಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ರೀಲ್ಸ್ ಹಾಕಿದ್ರೂ ನಿಮಗೆ ಫಸ್ಟ್ ಬರುತ್ತೆ. ಇನ್ನು ಮತ್ತೆ ನಾಳೆ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, until then take care, bye bye.